ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಿಲ್ಲ, ಇವತ್ತು 16 ಬೀನ್ದು ಇದು ಮಾಡುತ್ತಿದ್ದೀನಿ, ಕೂಟ್ ಅಂತ ಹೇಳಿಬಿಟ್ಟು. ಇಲ್ಲಿ 16 ಬೀನ್ಸ್ ಮಿಕ್ಸ್ ಆಗಿರೋದ ಪ್ಯಾಕೆಟ್ ಸಿಕ್ಕತ್ತೆ. ಅದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಎಲ್ಲ ಥರ ಬೀನ್ಸ್ಗಳನ್ನೂ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ನಾನು ರಾತ್ರಿನೇ ನೆನೆ ಹಾಕಿದ್ದೆ. ಇದ್ರ ಜೊತೆಲಿ ಟೊಮೆಟೊ ಒಂದು ಸ್ವಲ್ಪ, ಆಮೇಲೆ ಸಬ್ಬಸಿಗೆ ಬರುತ್ತಲ್ಲ ಡಿಲ್ಲು, ಅದನ್ನು ಹೆಚ್ಚಿಬಿಟ್ಟು ಹಾಕ್ತೀನಿ. ಆಮೇಲೆ ಕುದಿಯೋ ಹೊತ್ತಿಗೆ ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಹಾಕ್ತೀನಿ. ಆಮೇಲೆ ಸಾಂಬಾರು ಪುಡಿ, ಇದಕ್ಕೆ ಕರ್ಬೇವಿನ ಸೊಪ್ಪು, ಇಂಗು, ಉಪ್ಪು, ಅರಿಶಿನ, ಇದು ಸ್ವಲ್ಪ ಖಾರದ್ದು ಚಿಲ್ಲಿ ಪೌಡರು ಎಕ್ಸ್ಟ್ರಾದು, ಆಮೇಲೆ ಒಗ್ಗರಣೆ ಕೊಡೋದು, ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ. ಇವಾಗ ಇದನ್ನು ಕುಕ್ ಮಾಡೋಕ್ಕೆ ಹಾಕ್ತೀನಿ. ಕುಕ್ ಮಾಡಿದ್ಮೇಲೆ ಬೇರೆಲ್ಲ ಹಾಕೋದನ್ನು ತೋರಿಸ್ತೀನಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಪೇಸ್ಟು, ತೆಂಗಿನಕಾಯಿ ಒಂಚೂರು ಗ್ರೈಂಡ್ ಮಾಡಿ ಹಾಕ್ಬೋದು ಮಸಾಲ ಜೊತೆಲಿ. ನಾನು ಸಾಂಬಾರು ಪುಡಿ ಹಾಕ್ತೀನಿ. ಅದರಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಇರೋದ್ರಿಂದ ಸ್ವಲ್ಪ ತಿಕ್ನೆಸ್ ಕೊಡುತ್ತೆ. ಒಂದು ಸ್ವಲ್ಪ ತೆಂಗಿನಕಾಯಿನೂ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಹಾಕಿದ್ದೀನಿ. ಇವಾಗ ಎಂಜಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್. ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಎಲ್ಲ ಇದು ಕುಕ್ ಆಗೋಗಿದೆ, ಆಗಲೇ ಎಲ್ಲ ಮೆತ್ತಗಾಗೋಗಿದೆ. ಇವಾಗ ಟೊಮೆಟೊ 3 ಟೊಮೆಟೊ ತೊಗೊಂಡಿದ್ದೆ. ಟೊಮೆಟೊ, ಕಡಲೆಬೀಜ, ಡಿಲ್ಲು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಕೊನೆಯಲ್ಲಿ ಹಾಕ್ತೀನಿ. ಆಮೇಲೆ ಇದು ಕಾಶ್ಮೀರಿ ಚಿಲ್ಲಿ ಕಲರ್ ಕೊಡೋಕ್ಕೆ. ಚೂರು ಬೆಲ್ಲ, ಟ್ಯಾಮರಿನ್ ಪೇಸ್ಟು, ಸಾಂಬಾರು ಪುಡಿ. ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿನ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ಉಪ್ಪು ಕಮ್ಮಿ ಇದ್ದರೆ ಟೇಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಎಂಡಲ್ಲಿ ಇನ್ನೂ ಕುದಿಲಿ, ಆವಾಗಲೇ ಒಂದು ಸ್ವಲ್ಪ ಹಾಕಿದ್ದೀನಿ. ಇವಾಗ ಬೇಕು ಅಂದಾಗ ಆ್ಯಡ್ ಮಾಡ್ಕೋಬೋದು. ಹುರಿದ್ಬಿಟ್ಟು ಎಲ್ಲ ಮಾಡೋರಿಗೆ ಅದೇ ಜೀರಿಗೆ ಒಂದು ಸ್ವಲ್ಪ, ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಲ್ಲ ಹುರ್ಕೋಬೇಕು. ಧನಿಯಾ, ಜೀರಿಗೆ, ಮತ್ತು ಇದು ಏನದು ಸ್ವಲ್ಪ ಕಾಳುಮೆಣಸು, ಆಮೇಲೆ ಸ್ವಲ್ಪ ಖಾರ ಎಕ್ಸ್ಟ್ರಾ ಬೇಕು ಅನ್ನೋರಿಗೆ ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಅದಷ್ಟು ಹುರ್ಕೊಬಿಟ್ಟು ತೆಂಗಿನಕಾಯಿ ಜೊತೆಯಲ್ಲಿ ಗ್ರೈಂಡ್ ಮಾಡ್ಕೋಬೋದು. ನಾನು ಪೌಡರೇ ಹಾಕಿ ಮಾಡ್ತಾಯಿದ್ದೀನಿ. ಕಾರ್ನ್ ಪೌಡರ್ ತುಂಬ ಇದೆ ಅದರಿಂದ. ಸೊ